ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವಾಯುಗೋಳ ಎನ್ನುವಂತಹ ಚಾಪ್ಟರ್ ಇಂದ ವಾಯುಮಂಡಲದ ರಚನೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ವಾಯುಮಂಡಲ, ವಾಯುಗೋಳವು ವಿವಿಧ ಬಗೆಯ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ಮಿಶ್ರಣವಾಗಿದೆ. ವಾಯುಮಂಡಲದಲ್ಲಿ ಇರುವಂತಹ ಮುಖ್ಯವಾದ ಅನಿಲಗಳೆಂದರೆ ನೈಟ್ರೋಜನ್, ಆಕ್ಸಿಜನ್, ಆರ್ಗಾನ್, ಇಂಗಾಲದ ಡೈಆಕ್ಸೈಡ್ ಮತ್ತು ಓಝೋನ್. ಓಕೆನಾ? ಸೊ ಇದರಲ್ಲಿ ನೈಟ್ರೋಜನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವಂತಹ ಅನಿಲ. ಎಷ್ಟು? 78.08%. ವಾಯುಮಂಡಲವನ್ನ 5 ಪದರಗಳಾಗಿ ವಿಂಗಡಿಸಲಾಗಿದೆ. ಯಾವ್ಯಾವುದು ಅಂತ ನೋಡೋಣ ಇವಾಗ. ಫಸ್ಟ್ ಒನ್ ಬಂದ್ಬಿಟ್ಟು ಪರಿವರ್ತನಾ ಮಂಡಲ. ಇದು ವಾಯುಮಂಡಲದ ಅತ್ಯಂತ ಕೆಳಪದರ. ಈ ವಲಯದಲ್ಲಿ ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡು ಬರುತ್ತವೆ. ಓಕೆನಾ? ಎರಡನೇದಾಗಿ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಯಾವುದರಲ್ಲಿ? ಪರಿವರ್ತನಾ ಮಂಡಲದಲ್ಲಿ. ಓಕೆ, ಸಮೋಷ್ಣ ಮಂಡಲ ಎರಡನೇದು, ವಾಯುಗೋಳದ ಎರಡನೇ ಪದರ. ಈ ಪದರದಲ್ಲಿ ಓಝೋನ್ ಅನಿಲವಿದೆ. ಇದು ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನ ಹೀರಿಕೊಂಡು ಎಲ್ಲ ಜೀವರಾಶಿಗಳನ್ನ ರಕ್ಷಿಸುತ್ತೆ. ಮಧ್ಯಂತರ ಮಂಡಲ ಮೂರನೆಯ ಪದರ. ಮೂರನೇ ಪದರ ಯಾವುದು ಮಕ್ಕಳೇ? ಮಧ್ಯಂತರ ಮಂಡಲ. ಓಕೆನಾ? ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುತ್ತದೆ. ಇದು ಅತಿ ಶೀತ ಉಷ್ಣಾಂಶವನ್ನ ಹೊಂದಿದೆ. ಮಧ್ಯಂತರ ಮಂಡಲವು ಅತಿ ಶೀತ ಉಷ್ಣಾಂಶವನ್ನ ಹೊಂದಿದೆ. ಅದೇ ರೀತಿ ನಾಲ್ಕನೆಯದಾಗಿ ಉಷ್ಣತಾ ಮಂಡಲ. ಈ ಪದರದಲ್ಲಿ ಉಷ್ಣಾಂಶ ಹೆಚ್ಚು, ಅತಿ ಹೆಚ್ಚು ಉಷ್ಣಾಂಶ ಇರುವ ಮಂಡಲ ಉಷ್ಣತಾ ಮಂಡಲ. ಇದನ್ನ ಅಯಾನು ಮಂಡಲ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಉಷ್ಣತೆಯಿಂದಾಗಿ ಅಣುಗಳು, ಅನಿಲದ ಕಣಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಆದ್ದರಿಂದ ಇದನ್ನ ಅಯಾನು ಮಂಡಲ ಅಂತ ಕರೆಯುತ್ತಾರೆ. ಕೊನೆಯದಾಗಿ ಬಾಹ್ಯ ಮಂಡಲ. ಅತಿ ಹೊರಗಡೆ ಇರುವಂತಹ ಮಂಡಲ ಇದು ಬಾಹ್ಯ ಮಂಡಲ. ಇದು ವಾಯುಮಂಡಲದ ಅತ್ಯಂತ ಮೇಲಿನ ಪದರ. ಇಲ್ಲಿ ಒತ್ತಡ ಅತ್ಯಂತ ಕಡಿಮೆ ಇರುತ್ತದೆ. ಈ ರೀತಿಯಾಗಿ ವಾಯುಮಂಡಲದಲ್ಲಿ 5 ಮಂಡಲಗಳಿವೆ. ಓಕೆನಾ ಮಕ್ಕಳೇ? ಸೊ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂಥದ್ದು ಉಷ್ಣತಾ ಮಂಡಲ, ಅತಿ ಕಡಿಮೆ ಉಷ್ಣಾಂಶ ಹೊಂದಿರುವಂಥದ್ದು ಮಧ್ಯಂತರ ಮಂಡಲ, ಅತಿ ಕಡಿಮೆ ಒತ್ತಡ ಇರುವಂಥದ್ದು ಬಾಹ್ಯ ಮಂಡಲ. ಓಕೆನಾ? ಥ್ಯಾಂಕ್ ಯು.